ಮಯಸಂದ್ರದ ಪಿಡಿಒ ತುರುವೇಕೆರೆ ತಾಲೂಕು ಪಂಚಾಯತ್ನ ಇಒ ಇವರ ನಿರ್ಲಕ್ಷ್ಯದ ವಿರುದ್ಧ ಫ್ರೀಡಂ ಟಿವಿ ಸಮರ ಸಾರ್ತಾ ಇದೆ. ತುಮಕೂರು ಜಿಲ್ಲಾ ಪಂಚಾಯತ್ ಸಿಇಒ ವಿರುದ್ಧವೂ ಫ್ರೀಡಂ ಟಿವಿ ಹೋರಾಟ. ಮಯಸಂದ್ರ ಪಿಡಿಒ ತುರುವೇಕೆರೆ ತಾಲೂಕು ಪಂಚಾಯತ್ ಇಒ ತುಮಕೂರು ಜಿಲ್ಲಾ ಪಂಚಾಯತ್ ಸಿಇಒ ನಿಮ್ಮ ವಿರುದ್ಧ ಫ್ರೀಡಂ ಸಮರ. ಪಂಚಾಯತ್ ರಾಜ್ ಇಲಾಖೆಯ ಭ್ರಷ್ಟ ವ್ಯವಸ್ಥೆಗೆ ಫ್ರೀಡಂ ಟಿವಿ ಮಹಾಸಮರ. ಕಣ್ಣೀರಲ್ಲಿ ಕೈ ತೊಳೆಯುತ್ತಿರುವ ಮೃತನ ಕುಟುಂಬಕ್ಕೆ ನ್ಯಾಯ ಸಿಗೋವರೆಗೂ ಕೂಡ ನಮ್ಮ ಗಂಟ್ಲು ವಿರಾಮ ಇಲ್ಲ. ಫ್ರೀಡಂ ಟಿವಿ ಅಖಾಡಕ್ಕಿಳಿದಿದೆ. ನಿಮ್ಮೆಲ್ಲರ ಈ ಆಟೋಪಗಳನ್ನು ನಿಲ್ಲಿಸ್ತೀವಿ. ಮಯಸಂದ್ರ ಪಿಡಿಒ, ತುರುವೇಕೆರೆ ಇಒ, ತುಮಕೂರು ಜಿಲ್ಲಾ ಸಿಇಒ. ಪಂಚಾಯತ್ ರಾಜ್ ಇಲಾಖೆಯ ಭ್ರಷ್ಟ ವ್ಯವಸ್ಥೆಗೆ ಫ್ರೀಡಂ ಟಿವಿ ಚಾಟಿ ಬೀಸ್ತಾ ಇದೆ. ಕಣ್ಣೀರಲ್ಲಿ ಕೈ ತೊಳೆಯುತ್ತಿರುವಂತಹ ಕುಟುಂಬಗಳಿಗೆ ಉತ್ತರವನ್ನು ನಾವು ಕೊಡ್ತೀವಿ. 8 ತಿಂಗಳುಗಳ ಕಾಲ ಸಂಬಳವನ್ನು ಕೊಡದೆ ಆ ವ್ಯಕ್ತಿ ಸತ್ತ ನಂತರ ಅನುಕಂಪದ ಆಧಾರದಲ್ಲಿ ಆ ಕುಟುಂಬಸ್ಥರಿಗೆ ಕೆಲಸನೂ ಕೊಡದಲೆ, ಅದಾದ ನಂತರ ಬಾಗಿರೋ ದೇಹ ಹಿಡ್ಕೊಂಡು ಸತ್ತ ವ್ಯಕ್ತಿಯ ತಂದೆ ಊರೂರು ಅಲೆದಾಡಿ ಕಚೇರಿ ಸುತ್ತಾಡಿ ಅಧಿಕಾರಿಗಳ ಕೈಕಾಲು ಹಿಡಿದ್ರೂ ಕೂಡ ನಿಮ್ಮ ಹೃದಯಕ್ಕೊಂದು ಸಣ್ಣ ಭಾವುಕ ಇಲ್ಲ. ಹಾಗಾದ್ರೆ ನೀವು ಬಗ್ಗುವವರಲ್ಲ, ನೀವು ಹಗಲತ್ತಲ್ಲೇ ಮಲಗಿರೋರು. ನೀವು ಎದ್ದೇಳುವ ಗೋಜಿಗೆ ಹೋಗೋದಿಲ್ಲ. ನಿಮ್ಮನ್ನ ಎದ್ದೇಳಿಸುವ ಪ್ರಯತ್ನ ಫ್ರೀಡಂ ಟಿವಿ ಮಾಡುತ್ತೆ. ಕಾರಣ ಈ ಕಂಪ್ಲೇಂಟ್ ಬಂದಿರೋದು ಫ್ರೀಡಂ ಟಿವಿಯ ಕಂಪ್ಲೇಂಟ್ ಬಾಕ್ಸಿಗೆ. ಸುದ್ದಿ ಮಾಡಿ ಆ ಸುದ್ದಿಯನ್ನ ಸರಿಸುವವರು ನಾವಲ್ಲ. ಸುದ್ದಿ ಮಾಡಿದ ನಂತರ ಆ ಸುದ್ದಿಗೆ ನ್ಯಾಯ ಸಿಗೋವರೆಗೂ ಕೂಡ ನಮ್ಮ ಧ್ವನಿಯನ್ನ ಹತ್ತಿಕ್ಕೋದಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ಅನುಕಂಪದ ಆಧಾರದಲ್ಲಿ ಆ ಕುಟುಂಬಸ್ಥರಿಗೆ ಯಾಕೆ ಕೆಲಸ ಕೊಡ್ಲಿಲ್ಲ? ಇನ್ನು ಮೃತನ ಸಹೋದರ ಚಂದನಗೌಡ ಈ ಪ್ರಕರಣದ ದೂರುದಾರನೂ ಕೂಡ ಹೌದು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡಿದ ಕೇಳಿಸ್ಕೊಳ್ಳಿ. ಚಂದ್ರ ಹೋಬಳಿ, ತುರುವೇಕೆರೆ ತಾಲೂಕು, ತುಮಕೂರು ಡಿಸ್ಟಿಕ್. ಇವತ್ತು ನಿಮ್ಮೊಂದಿಗೆ ಮಯಸಂದ್ರ ಗ್ರಾಮ ಪಂಚಾಯಿತಿಗೆ ಸಂಬಂಧಪಟ್ಟ ಒಳ್ಳೆಯ ಸಂದೇಶವನ್ನು ಹಂಚಿಕೊಳ್ಳಲು ಬಂದಿದ್ದೇನೆ. ಯಾಕೆ ಲೈವ್ ಬಂದಿದ್ದೇನೆ ಅಂದರೆ, ಫೇಸ್ಬುಕ್ಗೆ ಮಾಧ್ಯಮ ಮಿತ್ರರು ಯಾರೂ ಕೂಡ ನಮಗೆ ಸರಿಯಾಗಿ ಸ್ಪಂದಿಸದೆ ಇದ್ದಿದ್ದರಿಂದ ಇವತ್ತು ಫೇಸ್ಬುಕ್ ಲೈವ್ಗೆ ಬಂದಿದ್ದೇನೆ. ಏನಂದರೆ, ಮಯಸಂದ್ರ ಗ್ರಾಮ ಪಂಚಾಯಿತಿಯಲ್ಲಿ 8 ವರ್ಷಗಳ ಕಾಲ ಎಂಬಿ ಮುತ್ತುರಾಜ್ ಅವರು ಬಿಲ್ ಕಲೆಕ್ಟರ್ ಆಗಿ ಸೇವೆ ಸಲ್ಲಿಸಿ ದಿನಾಂಕ 3/3/25 ಹೃದಯಾಘಾತದಿಂದ ಮರಣ ಹೊಂದಿದರು. ತದನಂತರ ಗ್ರಾಮ ಪಂಚಾಯಿತಿಗೆ ಅಭಿವೃದ್ಧಿ ಅಧಿಕಾರಿಗೆ ನಾವು ಅನುಕಂಪದ ನೌಕರಿಯನ್ನು ನೀಡಲು ಮನವಿ ಸಲ್ಲಿಸಿದರೂ ಕೂಡ 1 ವರ್ಷ ಅವಧಿಯಾದರೂ ಕೂಡ ನಮಗೆ ಯಾವುದೇ ನಿಖರವಾದ ಮಾಹಿತಿಯನ್ನು ನೀಡದೆ, ಸಮಜಾಯಿಷಿಯನ್ನು ನೀಡದೆ ಅನ್ಯಾಯ ಮಾಡಿರುತ್ತಾರೆ. ಮಯಸಂದ್ರ ಪಿಡಿಒ ಸುರೇಶ್ ರವರು ಹಾಗೆ ನಮಗೆ 10 ತಿಂಗಳ ನಮ್ಮ ಅಣ್ಣನವರಿಗೆ ಸಲ್ಲಿಸಬೇಕಾದ 20ನೇ ಸಾಲಿನಲ್ಲಿ 10 ತಿಂಗಳ ಸಂಬಳವನ್ನು ನೀಡದೆ ಹಣವನ್ನು ದುರುಪಯೋಗ. ಇನ್ನು ಹೃದಯಾಘಾತದಿಂದ ಸಾವನ್ನಪ್ಪಿದ್ದ ಎಂಬಿ ಮುತ್ತುರಾಜ್ ಅವರ ಸಹೋದರ ಚಂದನಗೌಡ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಅವ್ರ ಜೊತೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡೋಣ. ಎಸ್ ಮುತ್ತುರಾಜ್, ನನ್ನ ಧ್ವನಿ ರೀಚ್ ಆಗ್ತಾ ಇದೆಯಾ? ಮೃತನ ಸಹೋದರ ಚಂದನಗೌಡ ನಿರಂತರವಾಗಿ 8 ತಿಂಗಳುಗಳ ಕಾಲ ಸಂಬಳವೂ ಕೊಡದೆ, ಚಂದನನ್ನ ಧ್ವನಿ ಕೇಳಿಸ್ತಾ ಇದೆ ತಮಗೆ? ಎಸ್, ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ, ಮತ್ತೆ ಸಂಪರ್ಕಕ್ಕೆ ಪ್ರಯತ್ನಗಳಾಗ್ತಾ ಇದೆ. ಒಟ್ಟಾರೆ ಪಂಚಾಯತ್ ರಾಜ್ ವ್ಯಾಪ್ತಿಯಲ್ಲಿ ಈ ತರಹದ್ದೊಂದು ಕೆಲಸ ಆಗಿದೆಯಾ ಅನ್ನೋದೇ ಅಚ್ಚರಿ. ಪ್ರಿಯಾಂಕ್ ಖರ್ಗೆ ಸಾಹೇಬ್ರೆ, ನಿಮ್ಮ ಈ ಇಲಾಖೆಯ ಅಭಿವೃದ್ಧಿಗೋಸ್ಕರ ನೀವೇನೇನು ಸರ್ಕಸ್ ಮಾಡ್ತಾ ಇದ್ದೀರಿ, ಆದರೆ ಕೆಳ ವರ್ಗದ ನೋಡಿ ಎಂಬಿ ಮುತ್ತುರಾಜ್, ನೀವು ಫೋಟೋವನ್ನು ಗಮನಿಸ್ತಾ ಇದ್ದೀರಿ. ಆ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಸರ್ಕಾರಿ ನೌಕರಿ ಅಕಾಲಿಕ ಮರಣ, ಹೃದಯಾಘಾತ ಹೇಳ್ಕೊಂಡೇನು ಬರುತ್ತೇನು? ಅಕಾಲಿಕ ಮರಣದಿಂದ ಸಾವನ್ನಪ್ಪಿದ್ದಂತಹ ಮುತ್ತುರಾಜು ಕುಟುಂಬ ಇವತ್ತು ಬೀದಿಗೆ ಬಿದ್ದಿದೆ. ಪ್ರಿಯಾಂಕ್ ಖರ್ಗೆ ಅವರೇ, ನಿಮ್ಮ ಮುಚ್ಚಿರುವಂತಹ ಕಣ್ಣುಗಳ ರೆಪ್ಪೆಗಳನ್ನು ತೆರೀಬೇಕು. ನೀವು ನಿಮ್ಮ ಕಿವಿಗಳನ್ನ ಅರಳಿಸಿ ಕೇಳಬೇಕು ಈ ವಿಚಾರವನ್ನ. ಎಂಬಿ ಮುತ್ತುರಾಜ್ ಸರ್ಕಾರಿ ನೌಕರಿಯಾಗಿದ್ದ, ಅವನಿಗೆ ಹಾರ್ಟ್ ಅಟ್ಯಾಕ್ ಬಂದು ಸಾವನ್ನಪ್ಪುತ್ತಾನೆ. ಅವನು ಬದುಕಿದ್ದಾಗಲೇ 7-8 ತಿಂಗಳದ ಸಂಬಳ ಕೊಟ್ಟಿಲ್ಲ ನಿಮ್ಮ ಇಲಾಖೆ. ಸತ್ತ ನಂತರ ಆದ್ರೂ ಕೂಡ ಅವನ ತಮ್ಮನಿಗೆ ಕೆಲಸ ಕೊಡ್ತಾ ಅಂತ ಕೇಳಿದ್ರೆ ಇಲ್ಲ. ಪಿಡಿಒನು ಮಾತನಾಡಿಸಿಲ್ವಂತೆ, ಇಒನು ಮಾತನಾಡಿಸಿಲ್ವಂತೆ, ಸಿಇಒ ಆ ಕಡೆ ಕಣ್ಣು ಕೂಡ ಮಿಟ್ಸಿಲ್ಲ. ಕುಟುಂಬಸ್ಥರು ಪ್ರತಿ ಕಚೇರಿಗೂ ಅಲೆದಾಡಿದ್ದಾರೆ.
ಅವ್ರ ತಂದೆ ಪಾಪ ಬಾಗಿರ ಬೆನ್ನು ಹಿಡ್ಕೊಂಡು ಪ್ರತಿ ಕಚೇರಿಗೂ ಹೋಗಿ ಇಲಾಖೆ ಅಧಿಕಾರಿಗಳ ಕೈಕಾಲಿಡೋ ಪರಿಸ್ಥಿತಿ. ಇದು ನಮ್ಮ ರಾಜ್ಯದ, ಅದರಲ್ಲೂ ತುಮಕೂರು ಜಿಲ್ಲೆಯ ತುರುವೇಕೆರೆ ತಾಲೂಕಿನ ಮಾಯಸಂದ್ರ ಹೋಬಳಿಯ ಮುತ್ತುಗಡಹಳ್ಳಿಯಲ್ಲಿ ನಡೆದಿರತಕ್ಕಂಥ ಅತ್ಯಂತ ಅಮಾನವೀಯ ಕೃತ್ಯ. ಆತ ಕೆಲಸ ಮಾಡಿರೋ 8 ತಿಂಗಳ ಸಂಬಳವನ್ನ ಹಿಡಿದಿಟ್ಟುಕೊಳ್ಳೋದಕ್ಕೆ ನಿಮಗೆ ಅಧಿಕಾರ ಕೊಟ್ಟರು? ನಿಮಗೇನು ಹಕ್ಕಿದೆ? ಒಬ್ಬ ಕಾರ್ಮಿಕನ, ಸರ್ಕಾರಿ ನೌಕರಿಯ, ಜನರ ತೆರಿಗೆ ಹಣದಲ್ಲಿ ಬರುವಂತಹ ಸಂಬಳದ ಭಾಗವನ್ನ, ಆತನ ಬೆವರಿನ ಹನಿಯ ಆ ಹಕ್ಕನ್ನು ಹಿಡಿದಿಟ್ಟುಕೊಳ್ಳೋದಕ್ಕೆ ನಿಮಗೆಷ್ಟು ಧೈರ್ಯ? ನಿಮಗೆ ಯಾರು ಕೊಟ್ಟರು ಆ ಹಕ್ಕನ್ನ? MB ಮುತ್ತುರಾಜ್ ಆ ಕುಟುಂಬಸ್ಥರು ಇವತ್ತು ಬೀದಿಗೆ ಬರ್ತಿದ್ದಾರೆ. ಮನೆಗೆ ಆಧಾರ ಆಗಿದ್ದಂತಹ ವ್ಯಕ್ತಿ ಹೃದಯಾಘಾತದಿಂದ ಸಾವನ್ನಪ್ಪಿದ ನಂತರ ಅವರು ತಮ್ಮ ಚಂದನಗೌಡ ವಿದ್ಯಾರ್ಹತೆನೂ ಇದೆ, ಈಗ ಕೆಲಸಕ್ಕೆ ಯೋಗ್ಯಸ್ಥಿರಬೇಕು ಅನ್ನೋ ವಾದ ನಿಮ್ಮದಾಗಿದ್ರೆ ಚಂದನಗೌಡ ಆತನ ವಿದ್ಯಾರ್ಹತೆ ಎಲ್ಲವೂ ಕೂಡ ಯೋಗ್ಯಸ್ಥವಾಗಿದೆ, ಯಾಕೆ ಕೊಡಲಿಲ್ಲ ನೀವು? ಹಾಗಾದ್ರೆ ಈತನ, ಅದರಲ್ಲೂ ಕೂಡ ಸಾವನ್ನಪ್ಪಿದ ಮುತ್ತುರಾಜ್ 8 ತಿಂಗಳ ಸಂಬಳವನ್ನು ಯಾರು ಕಿತ್ತು ತಿಂದ್ರು? ಕೂಲಿ ಕಾರ್ಮಿಕನ ಸಂಬಳ ಕಿತ್ತು ತಿಂದಾಗಲೇ ನಮ್ಮ ರಾಜ್ಯದಲ್ಲಿ ನಾನಾ ತರಹದ ಹೋರಾಟಗಳಾಗಿದೆ. ಅಂಥದ್ರಲ್ಲಿ ಒಬ್ಬ ಸರ್ಕಾರಿ ನೌಕರಿಯ 8 ತಿಂಗಳ ಸಂಬಳವನ್ನ ಕೊಡದೆ ಪೀಡಿಸ್ತಾರೆ ಅನ್ನೋದಾದ್ರೆ ಪಂಚಾಯತ್ ರಾಜ್ ಇಲಾಖೆ ಈಗ ಕಟಕಟೆಯಲ್ಲಿ ನಿಲ್ಲುವಂತಹ ಪರಿಸ್ಥಿತಿ. ಈಗ ದೂರುದಾರ ಮತ್ತೆ ಸಂಪರ್ಕದಲ್ಲಿದ್ದಾರೆ, ನೇರ ಸಂಪರ್ಕದಲ್ಲಿ ಚಂದನಗೌಡ. ನನ್ನ ಧ್ವನಿ ಕೇಳಿಸ್ತಾ ಇದೆ ಈಗ? ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.